Hello ಸ್ನೇಹಿತರೆ. Hello viewers. So we are not that great vloggers, but we are just trying to show our farm, how it looks like. So that's our farm entry gate. We'll take a short tour of our farm. So ಸ್ನೇಹಿತರೆ, ಇದು ಗೇಟು, ಇದು ಎಂಟ್ರೆನ್ಸ್ ಇದು ಎಂಟ್ರೆನ್ಸ್. ಈ ಎಂಟ್ರೆನ್ಸಿಂದ ಹಿಂಗೆ ಬಂದರೆ ಕಮ್ಧ್ರುವ. ಸೊ ಈ ಎಂಟ್ರೆನ್ಸಿಂದ ಹಿಂಗೆ ಬಂದರೆ ಈ ಕಡೆ ಲೆಫ್ಟು ಫೆನ್ಸಿಂಗ್ ಇದೆ, ಆಮೇಲೆ ಈ ಕಡೆ ರೈಟು. ಇದು ಫುಲ್ 2 acres ಲ್ಯಾಂಡು. ಈ 2 acres ಲ್ಯಾಂಡಲ್ಲಿ ಫುಲ್ ಫೆನ್ಸಿಂಗ್ ಎಲ್ಲ ಮುಂಚೆನೇ ಹಾಕಿದ್ದೀವಿ. ಸೊ ಹಾಗೆ ಎಂಟ್ರೆನ್ಸಿಂದ ಹಿಂಗೆ ಬಂದರೆ ನಿಮ್ಗೆ ಆ ಕಡೆ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ. ಆಮೇಲೆ ಹೀಗೆ ಬಂದರೆ ನಮ್ಮ ಫೆನ್ಸಿಂಗ್ ಕಾಣಿಸುತ್ತೆ. ಇಲ್ಲಿ ಮಿಸ್ಟರ್ ಧ್ರುವ ಇದ್ದಾನೆ. ಧ್ರುವ, ಯಾವ ಗಿಡ ಇದು? ಎಸ್, ದಟ್ಸ್ ಕರೆಕ್ಟ್, ಹಲಸಿನ ಗಿಡ ಅದು. ಹಾಗೆ ಮುಂದಕ್ಕೆ ಹೋದರೆ ಇಲ್ಲೆಲ್ಲ ಸ್ವಲ್ಪ ಖಾಲಿ ಜಾಗ ಇದೆ. ಒಂದು 2 yearsಯಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಮುಂಚೆ ಇದು ಫುಲ್ಲು ಯೂಕಲಿಪ್ಟಸ್ ಟ್ರೀಸ್ ಇತ್ತು. ಆ ಯೂಕಲಿಪ್ಟಸ್ ಟ್ರೀಸ್ನೆಲ್ಲ ಫುಲ್ಲು ಕಟ್ ಮಾಡಿ ಬುಡ ಸಮೇತ ಎಲ್ಲ ತೆಗೆದು ಆಮೇಲೆ ನಾವು ಬೋರ್ ಹಾಕಿ ಬೋರ್ವೆಲ್ ಆದಮೇಲೆ 100 ತೆಂಗಿನ ಸಸಿನ ತಂದು ಪ್ಲಾಂಟ್ ಮಾಡಿ ಒಂದು 2 years ಆಗಿದೆ ಈ ಫಾರ್ಮ್ಗೆ. ಸ್ವಲ್ಪ ಉತ್ತಿರೋದ್ರಿಂದ ನಡೆಯೋಕ್ಕೆ ಕಷ್ಟ ಆಗಿದೆ ಇವತ್ತು. ಧ್ರುವ ಹುಷಾರು, ನಾಳೆ ಸ್ವಲ್ಪ ರೋಟರ್ ಹಾಕಿದ್ಮೇಲೆ ಪ್ಲೇನ್ ಲ್ಯಾಂಡ್ ಆಗುತ್ತೆ, ಆವಾಗ ಓಡಾಡೋಕ್ಕೆ ಈಸಿ ಇರುತ್ತೆ. ಧ್ರುವ ಹುಷಾರು. ಓಕೆ, ಸೊ ಈ ಕಡೆ ಸೈಡಲ್ಲಿ ಬಂದ್ವಿ, ಅದನ್ನು ದಾಟ್ಕೊಂಡು. ಧ್ರುವ, ಇಲ್ಲೇನು ಗಿಡ ಇದೆ? ಸಪೋಟ ಗಿಡ. ವೆರಿ ಗುಡ್. ಇದೊಂದು 3-4 months ಆಯಿತು ಅಷ್ಟೇ ಹಾಕಿ. ಡ್ರಿಪ್ ಇರಿಗೇಷನ್ ಎಲ್ಲ ಇದೆ, ಬಟ್ ಆ್ಯಸ್ ಆಫ್ ನಾವು ತೆಗ್ದಿದ್ದೀವಿ, ಯಾಕೆಂದರೆ ಉಳ್ತಾ ಇದೆ ಅಂತ. ಸೊ ಹಾಗೆ ಮುಂದೆ ಹೋಗ್ತೀವಿ. ಧ್ರುವ ಹುಷಾರು. ಸೊ ಹಾಗೆ ಗೇಟಿಂದ ಮುಂದಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ತೆಂಗಿನ ಸಸಿಗಳೆಲ್ಲ ಕಾಣಿಸ್ತಾ ಇದೆ. ಈ ತೆಂಗಿನ ಸಸಿಗಳಿಗೆಲ್ಲ 2 ವರ್ಷ ಆಗಿದೆ ಆ್ಯಸ್ ಆಫ್ ಡಿಸೆಂಬರ್. ಸೊ ಅದು ಸದ್ಯಕ್ಕೆ ಚೆನ್ನಾಗಿ ಬೆಳೆದಿದೆ. 2 ವರ್ಷ ಆಗಿದ್ರು ಸ್ವಲ್ಪ ಈ ರೈನೋಸರಸ್ ಬೀಟಲ್ ಕಾಟ ಜಾಸ್ತಿ, ಅದಕ್ಕಂತ ಟ್ರ್ಯಾಪ್ಸ್ ಎಲ್ಲ ಹಾಕಿದ್ದೀವಿ. ಆದ್ರೂ ಸ್ವಲ್ಪ ತೆಂಗಿನ ಗಿಡನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ತುಂಬ ಕೇರ್ ಮಾಡಬೇಕು. ಹಾಗೆ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. You can see here electric line is there. This is as of now a 24 hours line which is given for normal houses. ನಾಳೆ ನಮಗೆ ಒಂದು ಬೋರ್ ಕರೆಂಟ್ ಅಂತ ಒಂದು ಪರ್ಚೇಸ್ ಮಾಡಿದ್ದೀವಿ. ಆ ಬೋರ್ ಕರೆಂಟ್ ಇನ್ಸ್ಟಾಲೇಷನ್ ವಿಡಿಯೋ ಕೂಡ ಒಂದು ಅಪ್ಲೋಡ್ ಮಾಡ್ತೀವಿ ಚಾನಲಲ್ಲಿ. ಸೊ ಇದು ಓವರಾಲ್ ಒಂದು 2 acre ಫಾರ್ಮ್. ಸೊ ಹಾಗೆ ಎಂಟ್ರೆನ್ಸಿಂದ ಮುಂದೆ ನಡ್ಕೊಂಬಂದ್ವಿ. ಇವಾಗ ನಾವು ಸ್ವಲ್ಪ ನಡೆಯೋದು ಕಷ್ಟ, ಯಾಕೆಂದರೆ ಹುಟ್ಟಿರೋದ್ರಿಂದ. ನಮಗೆ ಪರವಾಗಿಲ್ಲ, ಮಕ್ಳಿಗೆ ಕಷ್ಟ. ಸೊ ಇಲ್ಲಿ ನಾವು ಇವಾಗ ಬೋರ್ವೆಲ್ ಹತ್ರ ಬಂದಿದ್ದೀವಿ. ಮಿಸ್ಟರ್ ಧ್ರುವ ನಿಂತಿರೋದು ಇಲ್ಲಿ ಬೋರ್ವೆಲಲ್ಲೇ. ಧ್ರುವ, ಅದೇನು ರೂಮ್ ಹಿಂದ್ಗಡೆ ಇರೋದು? ಸ್ಟೋರೇಜ್ ರೂಮ್. ವೆರಿ ಗುಡ್. ಸೊ ಅದು ಒಂದು ಸ್ಮಾಲ್ ಸ್ಟೋರೇಜ್ ರೂಮ್ ಕಟ್ಕೊಂಡಿದ್ದೀವಿ. ಜಾಸ್ತಿ ಜಾಗ ಏನಿಲ್ಲ, ಮೇಲ್ಗಡೆ ಶೀಟ್ ಹಾಕಿದ್ದೀವಿ. ಜಸ್ಟ್ ದ್ಯಾಟ್ ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಐಟಮ್ಸ್ನ ಇಟ್ಟಿದ್ದೀವಿ. ಈ ಕಡೆ ಹೋದರೆ ಹಾಗೆ ಗಿಡಗಳ ಕಡೆ ಹೋಗ್ಬೋದು. ಸೊ ಇದು ನಮ್ಮ ಎಂಡಿಂಗ್ ಫೆನ್ಸು. ಇಲ್ಲಿ ಫೆನ್ಸ್ ಎಂಡ್ ಆಗುತ್ತೆ ಆ ಕಡೆ ಕೂಚ ಹತ್ರ. ಈ ಎಂಡಲ್ಲಿ ನಾವು ಬೋರ್ವೆಲ್ ಹಾಕಿದ್ದೀವಿ. ಪಾಯಿಂಟ್ ತೋರಿಸಿ ಹಾಕಿದ್ದು. ಆಲ್ಮೋಸ್ಟ್ ಒಂದು 1000 feetವರೆಗೂ ಹೋಗಿದೆ ಬೋರ್ವೆಲ್ಲು. ನೀರು ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. 660 feetಗೆ ನಾವು ಮೋಟರ್ನ ಇಳಿಸಿದ್ದೀವಿ. ಸೊ ಹಾಗೆ ಸ್ಟೋರೇಜ್ ರೂಮಿಂದ ಸ್ವಲ್ಪ ಈ ಕಡೆ ಬಂದಿದ್ದೀವಿ. ಇಲ್ಲೆಲ್ಲ ನೀವು ನೋಡ್ಬೋದು, ತೆಂಗಿನ ಮರಗಳೆಲ್ಲ 1-2 ವರ್ಷದ ಮರಗಳೆಲ್ಲ ಬೆಳೆದಿದೆ. ಹೀಗೆ ಆಲ್ಮೋಸ್ಟ್ ಒಂದು 90 ಚಿಲ್ಲರೆ ಮರಗಳಿವೆ. ಧ್ರುವ, ಇಲ್ಲೊಂದು ಹಿಂದ್ಗಡೆ ಇದೆ. ಏನು ಮರ ಅದು? ಹಲಸಿನ ಗಿಡ. ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಇದು? ವೆರಿ ನೈಸ್, ಸೂಪರ್. ಇದಕ್ಕೂ ಒಂದು 1.5 year ಆಯಿತು ಇದನ್ನು ಹಾಕಿ. ಸೊ ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ ಹಲಸಿನ ಗಿಡ ಎಲ್ಲ ನಮ್ಮ ಫಾರ್ಮಲ್ಲಿ ಅಂತ. ಸೊ ಹಲಸಿನ ಗಿಡ ಹಾಕಿದ್ದೀವಿ. ಅದು ಬೆಳೆದು ಫ್ರೂಟ್ ಕೊಡೋಷ್ಟೊತ್ತಿಗೆ ಮಿಸ್ಟರ್ ಧ್ರುವ ದೊಡ್ಡವನಾಗಿ ಹೋಗ್ಬಿಟ್ಟಿರ್ತಾನೆ. ಇದು ಇನ್ನೂ ಒಂದು ಗುಡ್ಡ ಹತ್ಬೋದು. ಸೊ ಅಲ್ಲಿ ಜಾಗ ಇದೆ ಹತ್ತಕ್ಕೆ, ಆದರೆ ಅಲ್ಲೆಲ್ಲ ಫುಲ್ ಗ್ರೋ ಆಗೋಇದೆ. ಇಲ್ಲಿ 3 ಮಾವಿನ ಮರ ಇದೆ. ಒಳ್ಳೆ ಶೇಡ್ ಬರ್ತಾ ಇದೆ ಅಂತ ನಾವು ಕಟ್ ಮಾಡಿಲ್ಲ. ನೋಡ್ತಾ ಇದ್ದೀರಾ, ಕಳೆ ತುಂಬ ಬೆಳೆದಿದೆ. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಟ್ರ್ಯಾಕ್ಟ್ರನ್ನ ತೊಗೊಂಡು ಆ ಟ್ರ್ಯಾಕ್ಟ್ರು ಎಲ್ಲ ಸ್ವಲ್ಪ ಉತ್ತಿ ಆ ಕಳೆನೆಲ್ಲ ತೆಗಿತಾ ಇದೆ. ಇವತ್ತು ಉಳಿಸ್ತೀವಿ.
ನಾಳೆ ಒಂದು ರೋಟ್ರ್ ಅಂತ ಬರುತ್ತೆ ಈ ಟ್ರ್ಯಾಕ್ಟ್ರಲ್ಲಿ. ಆ ರೋಟ್ರನ್ನ ಹಾಕಿ ಫುಲ್ಲು ರೋಟ್ರಲ್ಲಿ ಟರ್ನ್ ಮಾಡಿದ್ಮೇಲೆ ಆ ಕಳೆ ಏನಿದೆ ಅದೆಲ್ಲ ಫುಲ್ಲು ಪೀಸ್ ಆಗೋಗುತ್ತೆ. ಆಮೇಲೆ ನೆಕ್ಸ್ಟ್ ಸಮ್ಮರ್ವರೆಗೂ ಆ ಕಳೆ ಬೆಳೆಯೋದಿಲ್ಲ. ಹಾಗೆ ಈ ಕಡೆ ತಿರುಗಿದ್ರೆ ಅಲ್ಲಿ ನಮಗೆ ನಾವು ಎಂಟ್ರಿ ಆಗಿದ್ದು ಗೇಟ್ ಕಾಣಿಸುತ್ತೆ, ಅಲ್ಲೇ ನಾವು ಎಂಟ್ರಿ ಆಗಿದ್ದು. ಸೊ ಇಲ್ಲಿ ಲಾಸ್ಟ್ ಇಯರು ಸ್ವಲ್ಪ ಭತ್ತ ಮಾಡಿದ್ವಿ. ಸೊ ಆ ಭತ್ತಕ್ಕೋಸ್ಕರ ಇಲ್ಲಿ ಸ್ವಲ್ಪ 2 ಪ್ಲಾಟ್ ಮಾಡಿ ಇಲ್ಲಿ ಭತ್ತ ಬೆಳೆದಿದ್ವಿ. ಅದು ಬೋರ್ ನೀರಲ್ಲಿ ಚೆನ್ನಾಗಿ ಬಂತು, ಆದರೆ ನೀರು ತುಂಬ ಬೇಕು. ಬಿಕಾಸ್ ಇದು ಜೋಗು ಪ್ರದೇಶ ಅಲ್ಲ, ಎಲ್ಲಿಂದನೂ ಬೆಟ್ಟದಿಂದ ನೀರು ಬರಲ್ಲ. ಸೊ ಬೋರ್ ನೀರಲ್ಲಿ ಹೆಂಗೋ ಬೆಳೆದ್ವಿ, ಆದರೆ ಈ ಸತಿ ಬೋರ್ ನೀರಲ್ಲಿ ಬೆಳೆಯೋಕ್ಕಾಗಲಿಲ್ಲ. ಸೊ ಅದು ಈ ವರ್ಷದ ಸ್ಟೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಧ್ರುವ, ಸೇ ಥ್ಯಾಂಕ್ ಯು ತುಂಬ ಧನ್ಯವಾದ. ಓಕೆ.